ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಒಂದು 5 ಡೇಸಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದರೆ ಆಫೀಸಲ್ಲಿ ಕಂಟಿನ್ಯೂಸ್ ಶೂಟ್ ಇತ್ತು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಅದು ಇದು ವಿಡಿಯೋ ಮಾಡ್ಕೊಬೇಕು, ಎಡಿಟ್ ಮಾಡಬೇಕು, ಮತ್ತು ವಾಯ್ಸ್ ಓವರ್ ಕೊಡಬೇಕು, ಸ್ವಲ್ಪ ಎಲ್ಲ ಜಾಸ್ತಿ ಕೆಲಸ ಇರುತ್ತೆ ಅಂತೇಳ್ಬಿಟ್ಟು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದು ನಮ್ಮ ಆಫೀಸ್ ಕಡೆಯಿಂದ ಶೂಟ್ ಆಗಿರೋದು ಅಂತ ಶಾಪು. ಇದು ಬಂದು ಕಲಸಿಪಾಳ್ಯ ಬ್ಯಾಕ್ ಅಲ್ಲಿದೆ. ಕಲಸಿಪಾಳ್ಯ ರೋಡ್ ಇದೆಯಲ್ಲ, ಪೊಲೀಸ್ ಸ್ಟೇಷನ್ ರೋಡು, ಅದ್ರ ಬ್ಯಾಕ್ ಸೈಡಲ್ಲಿ ಒಳಗಡೆ ಇದೆ. ಅದು ನಿಮಗೆ ಯಾರಾದ್ರೂ ಹೋಲ್ಸೇಲಾಗಿ ಏನಾದರೂ ಪರ್ಚೇಸ್ ಮಾಡ್ತೀರಾ ಬಟ್ಟೆಗಳು ಅಂತ ಹೇಳಿದ್ರೆ ಇದನ್ನು ನೀವು ಪರ್ಚೇಸ್ ಮಾಡ್ಕೊಬೋದು. ನೋಡಿ, ಬಟ್ಟೆಗಳೆಲ್ಲ ಎಲ್ಲರದು ಸಿಗತ್ತೆ. ಇವಾಗ ಕಿಡ್ಸ್ ವೇರು, ಲೇಡೀಸ್ದು ಮತ್ತು ಜೆಂಟ್ಸ್ದು, ಜೀನ್ಸ್ ಪ್ಯಾಂಟು, ಟೀ ಶರ್ಟ್ಸು ಜೆಂಟ್ಸ್ಗೆ, ಮತ್ತು ಲೇಡೀಸ್ಗೆ ಕುರ್ತೀಸು, ಮತ್ತು ಚೂಡಿದಾರ್ ಟಾಪ್ಗಳು, ಲೆಗ್ಗಿನ್ನು, ಮತ್ತು ಅಂಡರ್ ಗಾರ್ಮೆಂಟ್ಸು ಎಲ್ಲನೂ ಒಂದಿಲ್ಲ ಅನ್ನಂಗಿಲ್ಲ, ಎಲ್ಲನೂ ಬಲ್ಕಾಗಿ ಸಿಗುತ್ತೆ ಇಲ್ಲಿ. ಮತ್ತು ಶಾಪು ಅಂತೂ ತುಂಬಾ ದೊಡ್ಡ ಶಾಪು. ನೀವು ಎಲ್ಲ ಥರನೂ ಪರ್ಚೇಸ್ ಮಾಡ್ಬೋದು. ನಿಮಗೆ ಅಂತಲೇ ಸಪ್ರೇಟಾಗಿ ಅಲ್ಲಿ ಲೇಡೀಸು ಇರ್ತಾರೆ ನಿಮಗೆ ಗೈಡ್ ಮಾಡೋಕ್ಕೆ, ಯಾವ್ದು ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಮತ್ತು ಟಾಪ್ಸ್ಗಳಂತೂ ವೆರೈಟಿ ಟಾಪ್ಗಳಿದೆ. ಮತ್ತು ಚೂಡಿದಾರ್ಗೆ ಬೇಕಾಗಿರೋ ಅಂಥದ್ದು ಟಾಪ್ಗಳಿದೆ. ಮತ್ತು ನಾರ್ಮಲಾಗಿ ಲೆಗ್ಗಿನ್ಗೆ ಹಾಕ್ಕೊಳ್ಳೋ ಅಂಥ ಟಾಪ್ಗಳು ಇದೆ. ನೋಡಿ, ಇದು ಪೂರ್ತಿ ಸೆಟ್ಟಿದು. ಸೆಟ್ಟು ನೀವು ಅಂದಾಜು ಎಷ್ಟಿರ್ಬೋದು ಅಂತ ನನಗೆ ಮೆಸೇಜ್ ಮಾಡಿ. ಅದು ನಾನಿವಾಗ ಇಟ್ಕೊಂಡಿದ್ನಲ್ಲ, ಅದು 160 ರುಪೀಸ್. ಅದು ನೀವು ನಂಬಲ್ಲ, 160 ರುಪೀಸ್ಗೆ ಒಂದು ಸೆಟ್ ಪೂರ್ತಿ ಸಿಗುತ್ತೆ. ಬಟ್ ಏನಂತ ಹೇಳಿದ್ರೆ ಸಿಂಗಲ್ ಪೀಸ್ ಕೊಡೋಲ್ಲ, ನೀವು ತೊಗೊಂಡ್ರೆ ಬಲ್ಕಾಗೆ ತೊಗೋಬೇಕು. ತುಂಬಾ ಚೆನ್ನಾಗಿದೆ ಕ್ಲಾತ್ ಎಲ್ಲ. ನೋಡಿ, ಇದು ಕ್ವಾಲಿಟಿ ವೈಸ್ ನೋಡಿ, ಇದು ಜೆಂಟ್ಸು ಜೀನ್ಸ್, ಇದು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೀವು ಶಾಪ್ ಏನಾದರೂ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಹೋಲ್ಸೇಲಾಗಿ ಇಲ್ಲಿ ಹೋಗಿ ತೊಗೊಂಡೋಗಿ ನೀವು ಸೇಲ್ ಮಾಡ್ಬೋದು. ನೋಡಿ, ಇದೆಲ್ಲ ಸ್ಲೀವ್ಲೆಸ್ಸು ಟಾಪ್ಗಳು. ಇದೆಲ್ಲ ನಿಮಗೆ 80 ರುಪೀಸ್ 90 ರುಪೀಸ್ಗೆ ಸಿಕ್ಬಿಡುತ್ತೆ ಇಲ್ಲಿಗೆ ಬಂದರೆ. ನೀವು ಸಿಂಗಲ್ ಪೀಸ್ ತೊಗೊಂಡ್ರೆ 300 350 ರುಪೀಸ್ ಆಗುತ್ತೆ. ನೀವು ಬಲ್ಕಾಗಿ ತೊಗೊಂಡ್ರೆ ಇದು ಕಡಿಮೆ ಬೀಳುತ್ತೆ ನಿಮಗೆ. ಇವಾಗ ನೀವು ಶಾಪ್ ಇಟ್ಕೊಂಡು ಏನಾದ್ರೂ ವ್ಯಾಪಾರ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೂ ಇಲ್ಲಿ ತುಂಬ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವು 1 ಸರಿ 2 ಸರಿ ತೊಗೊಂಡು ನೀವೇನಾದರೂ ಅವರಿಗೆ ಪರಿಚಯ ಆದರು ಅಂದರೆ ನೆಕ್ಸ್ಟ್ ಕ್ರೆಡಿಟ್ ಮೇಲೆ ಕೊಡೋ ವ್ಯವಸ್ಥೆನೂ ಬೇಕಿದ್ದರೆ ಮಾಡಿಕೊಡ್ತಾರೆ. ನೀವು ಶಾಪು ಅಡ್ರೆಸ್ಸು ಅದೆಲ್ಲ ತೋರಿಸ್ಬಿಟ್ಟು ಮಾಡಿಕೊಂಡ್ರೆ ನಿಮಗೆ ಕ್ರೆಡಿಟಲ್ಲೂ ಕೊಡ್ತಾರೆ. ನೋಡಿ, ಇದೆಲ್ಲ ಜೀನ್ಸ್ ಟಾಪ್ ನಾನು ತೋರಿಸಿದ್ನಲ್ಲ, ಇದು ಮಕ್ಕಳದು. ಮತ್ತು ಪ್ಯಾಂಟು ಮತ್ತು ಟೀ ಶರ್ಟು ನೈಟೆಲ್ಲ ಹಾಕ್ಕೊಳ್ಳೋಕ್ಕೆ ಮಕ್ಕಳಿಗೆ ಕಂಫರ್ಟಬಲ್ ಆಗಿರುತ್ತೆ. ಕಿರಿಕಿರಿ ಅನಿಸಲ್ಲ ಮಕ್ಕಳಿಗೆ. ಈಗ ಟೈಟು ಚಿಕ್ಕ ಚಡ್ಡಿಗಳದೆಲ್ಲ ಹಾಕಿದಾಗ ಮಕ್ಕಳಿಗೆ ಕಿರಿಕಿರಿ ಆಗುತ್ತೆ. ನೋಡಿ, ಇದು ಚಪ್ಪಲ್ಲು ಮತ್ತು ಶೂಸು ಎಲ್ಲನೂ ಸಿಗುತ್ತೆ. ಏನಿಲ್ಲ ಅನ್ನೋಂಗಿಲ್ಲ ಈ ಶಾಪಲ್ಲಿ, ಎಲ್ಲನೂ ಇದೆ. ಮತ್ತು ಆ ಸೈಡೂ ಜೆಂಟ್ಸ್ದೆಲ್ಲ ಇಟ್ಟಿದ್ದಾರೆ, ಜೀನ್ಸು ಮತ್ತು ಟೀ ಶರ್ಟ್ಸು. ಮತ್ತು ನೋಡಿ, ಇದು ನಮ್ಮ ಚಾನಲ್ ಕಡೆಯಿಂದ ಶೂಟ್ ಮಾಡ್ತಿರೋ ಅಂಥ ವಿಡಿಯೋ ಇದು. ಸರಿ, ನಾವು ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ, ನಮಗೂ ವಿಡಿಯೋಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದೆ. ನಿಮಗೇನಾದರೂ ಬೇಕು ಅಂತ ಹೇಳಿದ್ರು ಅವರ ನಂಬರು, ನಾನು ಕಾಂಟ್ಯಾಕ್ಟ್ ಪರ್ಸನ್ ನಂಬರ್ ಬೇಕಿದ್ದರೆ ನಾನು ಕಳಿಸ್ಕೊಡ್ತೀನಿ. ಯಾರಾದರೂ ನಿಮಗೇನಾದ್ರು ಯೂಸ್ ಆಗೋ ಅಂಥದ್ದಾದರೆ. ಈ ಥರ ಕಡಿಮೆ ಇದ್ದಾಗ ನೋಡಿ, ಇದೆಲ್ಲ ಜೆಂಟ್ಸ್ದು. ಜೀನ್ಸ್ ಯಾರೋ ಇದು ಶಾಪವ್ರು ಯಾರೋ ಓನಾಗಿ ವ್ಯಾಪಾರ ಮಾಡೋರು ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಅವ್ರಿಗೆ ಕಳಿಸ್ಕೊಡೋಕ್ಕೆ. ನೋಡಿ, ಸಾಕ್ಸು ಕೂಡ ಇದೆ. ಸಾಕ್ಸೂ ಎಲ್ಲ ಕಂಪ್ನಿದೆ, ಬ್ರ್ಯಾಂಡೆಡ್ ಕಂಪ್ನಿದೆ. ಬ್ಯಾಗ್ಸ್ಗಳು ಇದು ಎಲ್ಲ ನೋಡಿ. ಟಾಪ್ಸ್ಗಳೆಲ್ಲ 110 120 150 ಒಳಗಡೆನೇ ಇದೆ. ನೀವು ಆರಾಮಾಗಿ ಸೇಲ್ ಮಾಡ್ಕೊಬೋದು. ನೀವು ಶಾಪಿಗೆ ತೊಗೊಂಡೋಗಿ ಬಲ್ಕಾಗಿ ತೊಗೊಂಡೋಗಿ ಆರಾಮಾಗಿ ನೀವು 250 300 400ಗೆ ಸೇಲ್ ಮಾಡ್ಕೋಬೋದು. ಇವಾಗ ಅಂಬ್ರೆಲಾ ಟಾಪ್ಸ್ಗಳೆಲ್ಲ ನಾವು ನೋಡ್ದಂಗೆನೇ, ಇವಾಗ ನಾವು ತೊಗೊತೀವಲ್ಲ ಹೊರ್ಗಡೆ, ನಾವು ನೋಡ್ದಂಗೆನೇ 400 ಮತ್ತು 500 600ವರೆಗೂ ಇದೆ ಅಂಬ್ರೆಲಾ ಟಾಪ್ಸು. ಇಲ್ಲಿ ನಿಮಗೆ 150 180 ಅಷ್ಟರಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ಎಲ್ಲನೂ ಬಟ್ಟೆಗಳೂ ತುಂಬಾ ಚೆನ್ನಾಗಿದೆ, ಮತ್ತು ಬ್ರ್ಯಾಂಡೆಡ್ ಬಟ್ಟೆಗಳು. ಮತ್ತು ವಿಂಟರ್ಗೆ ಎಸ್ಪೆಷಲಿ ಅಲ್ಲಿ ಟಾಪ್ಸ್ಗಳು ಸಿಗುತ್ತೆ. ಮೇಡಮ್ ಲಾಸ್ಟಲ್ಲಿ ತೋರಿಸ್ತಾರೆ, ನಿಮ್ಗೆ ತೋರಿಸ್ತೀನಿ.
ಯಾರಾದರೂ ಪರ್ಚೇಸ್ ಮಾಡ್ಕೊಳ್ಳೋಂಗಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಕ್ಕೆ ಬಂದೆ, ಮರ್ತೋದೆ. ಏನಂತಂದರೆ ಇವಾಗ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡೋರಿಗೂ ತುಂಬಾ ಯೂಸ್ಫುಲ್ ಆಗಿದೆ ಇದು ವಿಡಿಯೋ. ನೋಡಿ 150 110ಗೆಲ್ಲ ಟಾಪ್ಸ್ಗಳು ತೊಗೊಂಡು ಇವಾಗ ನಿಮ್ಮ ಪರಿಚಯ ಇರೋರಿಗೆ ಸೇಲ್ ಮಾಡ್ಬೋದು ನೀವು. ನೋಡಿ ಈ ಥರ ಇದೆ, ನಾನು ತೊಗೊಂಡು ಬಂದಿದ್ದೀನಿ, ನಿಮಗೆ ಬೇಕಾದರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ಬೋದು. ನೋಡಿ ಅಲ್ಲಿ ಮೇಡಮ್ ತೋರಿಸ್ತಿದ್ದಾರಲ್ಲ, ಅದು 150 ರುಪೀಸ್ ಅದು ಟಾಪು, ಸಿಂಗಲ್ ಟಾಪು. ನೀವು ಬಲ್ಕಾಗೆ ತೊಗೊಂಡ್ರೆ 150 ರುಪೀಸು. ಇಲ್ಲ ನೀವು ಸಿಂಗಲ್ ಪೀಸ್ ತೊಗೊತೀನಿ ಅಂತ ಹೇಳಿದ್ರೆ ಸಿಂಗಲ್ ಪೀಸ್ ಅವ್ರು ಕೊಡೋದೇ ಇಲ್ಲ. ಬಟ್ ಸಿಂಗಲ್ ಪೀಸ್ ತೊಗೋತೀನಿ ಅಂತ ಹೇಳಿದ್ರೆ 350 400 ರುಪೀಸ್ ಆಗುತ್ತೆ ಅದು. ನೋಡಿ ಎಲ್ಲನೂ ಅಷ್ಟೇ. ನೋಡಿ ತುಂಬಾ ಎಂಬ್ರಾಯ್ಡಿಂಗ್ ಟಾಪ್ಗಳೆಲ್ಲ ಅವ್ರು ತೋರಿಸ್ತಿದ್ರಲ್ಲ, ಎಂಬ್ರಾಯ್ಡಿಂಗ್ ಟಾಪ್ ಅದೆಲ್ಲ ನಿಮಗೆ 110 150 ರುಪೀಸ್ಗೆ. ಇದು 100 ರುಪೀಸ್ ಟಾಪ್ ಅದು. ನೀವು ಆರಾಮಾಗೆ 200 250 ಒಂದು ಟಾಪ್ಗೆ 100 ರುಪೀಸ್ ಸಿಕ್ಕಿದ್ರೆ ನಿಮ್ಗೆ ಅಲ್ಲಿ ಒಂದು ದಿನಕ್ಕೆ ಒಂದು 5 ಟಾಪು ಸೇಲ್ ಮಾಡಿದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು 500 ರುಪೀಸು ಅರ್ನಿಂಗ್ಸ್ ಮಾಡ್ದಂಗೆ ಆಯ್ತಲ್ವಾ. ಆರಾಮಾಗಿ ಬಿಸ್ನೆಸ್ ಮಾಡ್ಕೊಬೋದು, ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ನಮಗೂ ಅದೇ ಅನ್ನಿಸ್ತು, ನನಗೂ ನನ್ನ ಫ್ರೆಂಡಿಗೆ. ಇಲ್ಲ ನೋಡಿ, ನಾವು ನನ್ನ ಫ್ರೆಂಡ್ಸ್ಗಳಿಗಾದ್ರೂ ತೊಗೊಂಬಂದು ಸೇಲ್ ಮಾಡ್ಬೋದಲ್ವಾ ಅಂತ ನಮಗೆ ಅನ್ನಿಸ್ತು. ನೀವು ನಿಜವಾಗ್ಲೂ ನಿಮಗೆ ನೋಡಿದಾಗ ನಿಮಗೂ ಅದು ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಬಟ್ಟೆಗಳು ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ಯಾರಾದ್ರೂ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅನ್ನೋರ್ಗು ಓಕೆ. ಬಟ್ ನೀವು ಯಾರಾದರೂ ಪರಿಚಯ ಇರೋ ಅಂಗಡಿಗಳಿಗೂ ಬೇಕಿದ್ದರೆ ನೀವು ಕೊಡಿಸ್ಬೋದು. ಈ ಥರ ಇದೆ, ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪರಿಚಯ ಇರೋ ಅಂಗಡಿಗಳಿಗೂ ಬೇಕಿದ್ದರೆ ನೀವು ಸೇಲ್ ಮಾಡಿಸ್ಬಿಟ್ಟು ನಿಮ್ಗೇನು ಬರುತ್ತೆ ಅದು ಕಮಿಷನ್ನು ಥರ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ನಿಜವಾಗ್ಲೂ ನನಗೇನೆ ಶಾಕ್ ಆಯಿತು, ಇಷ್ಟು ಕಡಿಮೆ ರೇಟಿಗೆ ಸಿಗುತ್ತಾ ಅಂತ. ಮತ್ತು ಎಲ್ಲ ಬ್ರ್ಯಾಂಡೆಡು, ಯಾವುದು ನಿಮಗೆ ಕಲರ್ ಹೋಗೋ ಅಂಥದ್ದಾಗಲಿ, ಈಗ ಪ್ರಿಂಟೆಡ್ ಇರುತ್ತೆ ಮೇಲೆ, 1-2 ವಾಶ್ಗೆನೇ ಅದು ಕಲರ್ ಹೋಗ್ಬಿಡುತ್ತೆ. ಆ ಥರ ಎಲ್ಲ ಏನೂ ಇಲ್ಲ. ಆರಾಮ್ಸೆ ನೀವು ಅದನ್ನು ಬೇರೆಯವ್ರಿಗೂ ಬೇಕಿದ್ದರೆ ನೀವು ಪರಿಚಯ ಮಾಡಿಸ್ಬೋದು. ನೋಡಿ ಈ ಥರ ಹಿಂಗಿದೆ ಹೋಗಿ ಅಂತಲೂ ಹೇಳ್ಬೋದು. ಆ ಥರ ಇದ್ದಾಗ ಇವರು ಕಮಿಷನ್ನು ಯಾವ ಥರ, ಇವಾಗ ನನ್ನ ಫ್ರೆಂಡ್ ಒಬ್ಬರು ಬಟ್ಟೆ ಶಾಪ್ ಇಟ್ಟಿದ್ದಾರೆ, ಅವ್ರನ್ನ ನಾವು ಕರ್ಕೊಂಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಮಾತಾಡಿದ್ರು ನಿಮ್ಗೇನಾದರೂ ಕಮಿಷನ್ ಥರ ಆದ್ರೂ ಮಾಡಿಕೊಡ್ತಾರೆ. ಅದೆಲ್ಲ ಏನಿಲ್ಲ, ನೀವು ಹೋಗೊಂದು ಸರಿ ಕೂತ್ಕೊಂಡು ಮಾತಾಡಬೇಕು. ನೋಡಿ ಇದೆಲ್ಲ ಆರಾಮ್ಸೆ ನೀವು ತೊಗೊಂಬಂದು ನೋಡಿ ಆರಾಮಾಗಿ ಸೇಲ್ ಮಾಡ್ಕೊಬೋದು. ನೀವು ಬೇಡ, ನಿಮ್ಮ ಫ್ರೆಂಡ್ ಸರ್ಕಲ್ ಇರುತ್ತಲ್ಲ, ಫ್ರೆಂಡ್ ಸರ್ಕಲ್ಗೇನೆ ಹಿಂಗಿದೆ ತೊಗೊತೀಯ ಅಂತ ಹೇಳ್ಬೋದು. ಇಲ್ಲ ನೀವೇನೇ ಒಂದು 10,000 5,000 ನೀವು ಇವಾಗ 1 ಲಕ್ಷ 2 ಲಕ್ಷ ಈಗ ಮನೆಯಲ್ಲಿ ಕೂತ್ಕೊಂಡಿರೋ ಲೇಡೀಸು ಹಾಕೋಕ್ಕಾಗಲ್ಲ. ನೀವು ಮನೇಲೂ ಕೆಲಸ ಮಾಡ್ಕೊಂಡು ಹೌಸ್ ವೈಫಾಗಿ ವರ್ಕ್ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಆ ಥರ ಆಗಲ್ಲ. ಬಟ್ ಒಂದು 5,000 10,000 ಅಂತೂ ಆಗುತ್ತಲ್ವಾ, ಅದನ್ನಾದರೂ ನೀವು ಮಾಡ್ಕೊಬೋದು. ಒಂದು 5,000 10,000 ಅಲ್ಲಾದ್ರೂ ನೀವು ಹೋಗಿ ತೊಗೊಂಬಂದು ಮಾಡ್ಕೊಬೋದು. ನೋಡಿ ಇಲ್ಲಿ ಎಲ್ಲ ಬ್ಯಾಗು, ಕ್ಯಾರಿ ಬ್ಯಾಗು, ಹೊರ್ಗಡೆ ಎಲ್ಲಾದರೂ ನಾವು ಹೋಗ್ತೀವಿ ಅಂತ ಹೇಳಿದ್ರು ಆ ಥರ ಆದ್ರೂ ನೋಡಿ ಚೆನ್ನಾಗಿದೆ. ನೋಡಿ ಬ್ಯಾಗ್ಗಳು ಚೆನ್ನಾಗಿದೆ. ಅದು ರೆಡ್ ಕಲರ್ ಬ್ಯಾಗ್ ನೋಡಿದ್ರಲ್ಲ, ಪೂರ್ತಿ ಸೆಟ್ಟು ನಿಮಗೆ ಅದು 3 ಬ್ಯಾಗ್ ಬರುತ್ತೆ, 6,000 ರುಪೀಸು. ನಾವು ಹೊರ್ಗಡೆ ಲಾಸ್ಟ್ ಟೈಮು ಎಲ್ಲೋ ಹೊರ್ಗಡೆ ಟ್ರಿಪ್ ಹೋಗಿದ್ವಿ. ಆ ಟ್ರಿಪ್ಪಲ್ಲಿ ನೀವು ನಂಬಲ್ಲ, ಒಂದು ಬ್ಯಾಗ್ನ ನಾವು 7,000 ತೊಗೊಂಡಿದ್ದೀವಿ. ಕ್ಯಾರಿ ಬ್ಯಾಗ್ ಆ ಥರ ಬ್ಯಾಗು, ಒಂದು ಬ್ಯಾಗು 7,000 ತೊಗೊಂಡಿದ್ದೀವಿ.